ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ರವಿಚೇತನ್. ವೆಲ್ಕಮ್ ಬ್ಯಾಕ್ ಟು ರವಿಚೇತನ್ ವಾಕ್ಸ್. ಪ್ರೇಕ್ಷಕ ಪ್ರಭುಗಳು ಹೇಗಿದ್ದೀರಿ? ಹೋಪ್ ಆಲ್ ಆಫ್ ಫಿಟ್ ಆ್ಯಂಡ್ ಫೈನ್. ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ಈ ಚಾನಲ್. ಸೊ ಇವತ್ತಿನ ಟೂರ್ ಪ್ಲ್ಯಾನ್, ಮಲೇಷ್ಯಾ ಹೋಗ್ತಾ ಇದ್ದೀವಿ. ಹೌದು, ಈಗ 11:30ಗೆ ಫ್ಲೈಟ್ ಇದೆ. ಸೊ ಈಗ 6:30 ಆಗಿದೆ, ಮನೆ ಬಿಡ್ತಾ ಇದ್ದೀನಿ. ಸೊ ರಾಜ್ ಕಪ್ ಸೀಸನ್ 6, ಸೊ ಅದು ಮ್ಯಾಚಸ್ಸು ಮಲೇಷ್ಯಲ್ಲಿ ನಡೀತಾ ಇದೆ. ಅದು ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಏರ್ಪೋರ್ಟ್ಗೆ ಹೋಗಿ ಚೆಕ್ ಇನ್ ಆಗಿ ಆಮೇಲೆ I'll get back to you.
ಗುಡ್ ಮಾರ್ನಿಂಗ್. ಸಾರಿ, ನಾನು ಹೇಳಿದ್ದೆ ಚೆಕ್ಕಿನ್ ಆದಮೇಲೆ ವಾಪಸ್ಸು ನಿಮ್ಮ ಹತ್ರ ಮಾತಾಡ್ತೀನಿ ಅಂತ, ಬಟ್ ಮಾಡೋಕ್ಕಾಗಲಿಲ್ಲ. ಅಲ್ಲೇನಾಯಿತು, ನಮ್ಮ ಬ್ಯಾಗೇಜ್ ಎಲ್ಲ ಸೆಕ್ಯೂರಿಟಿ ಚೆಕ್ ಎಲ್ಲ ಆಗಿ, ಬಟ್ ಕ್ರಿಕೆಟ್ ಇದಕ್ಕೆ 5,000 rupees ಕಿಟ್ಟಿಗೆ ಚಾರ್ಜ್ ಮಾಡಿದ್ರು. ಸೊ ಹೊಸ ರೂಲ್ ಮಾಡಿದ್ದಾರೆ. ಸೊ ಅದನ್ನು ಸ್ವಲ್ಪ ಗೊಂದಲ ಆಯಿತು. ಅದೆಲ್ಲ ಆಗಿ ಅಷ್ಟೊಂದು ಲೇಟ್ ಆಗೋಯಿತು. ಸೊ ಅಲ್ಲಿಂದ ಏರ್ಪೋರ್ಟ್ ಲಾಂಚಿಗೆ ಬಂದು ಮತ್ತು ಆ ಕಾರ್ಡ್ ಎಕ್ಸೆಸ್ ಅದು ಇದು ಅನ್ನೋ ಅಷ್ಟರಲ್ಲಿ ಅದು ಲೇಟಾಗಿ ಇಟ್ ವಾಸ್ ಆಲ್ರೆಡಿ 10:15. ಇವಾಗ 11 o'clock ನಾವು ಫ್ಲೈಟ್ ಒಳಗಡೆ ಹೋಗ್ಬೇಕಿತ್ತು. ಸೊ ಬೇಗ ಊಟ ಮಾಡಿಕೊಂಡು ಫ್ಲೈಟ್ ಒಳಗಡೆ ಹೋದ್ವಿ. ಫ್ಲೈಟಲ್ಲಿ ಮಾತಾಡೋದಂದರೆ ನಮ್ಮ ಬಾಯ್ಸು ತುಂಬ ಟಾಕೆಟಿವ್ ಆಗಿತ್ತು. ತುಂಬ ಎಲ್ಲ ಮಾತಾಡ್ತಾಯಿದ್ರು, ಮೇಗಿನ ಮಾತಾಡೋಕ್ಕಾಗಿಲ್ಲ. ಸೊ ಬೆಳಿಗ್ಗೆ ಈಗ ಇಳಿದ್ವಿ, ಲ್ಯಾಂಡೆಡ್ ಇನ್ ಮಲೇಷ್ಯಾ. ಸೊ ಇದೊಂದು ಕಾಫಿಗೆ ನಿಲ್ಲಿಸಿದ್ವಿ. ಸೊ ಇದನ್ನು ಬಸ್ ಬರುತ್ತೆ, ಇಲ್ಲಿಂದ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಅಲ್ಲಿಂದ ಹೋಟೆಲ್ಗೆ ಹೋಗ್ತೀವಿ. ಅಲ್ಲಿಂದ ಬಂದು ಅಪ್ಡೇಟ್ ಮಾಡ್ತೀವಿ. ಗೈಸ್, ಈಗ ಏರ್ಪೋರ್ಟಿಂದ ಹೋಟೆಲ್ಗೆ ಹೊರಟಿದ್ದ ಇದ್ದೀವಿ. ಸೊ ಇದು ಸಪ್ರೇಟ್ ನಮಗೆ ಬುಕ್ ಮಾಡಿದ್ದಾರೆ ರಾಜ್ ಕಪ್ ಸೀಸನ್ 6ಗೆ. ಸೊ ಎಲ್ಲ ಟೀಮ್ಸು ಈಗ ಗೋಯಿಂಗ್ ಟು ಹೋಟೆಲ್. Welcome to Malaysia. And yes, Malaysia is truly Asia, and we were saying in our local language, Selamat Datang. It's a Malay language. All the best for the match for 2 days. I will be at the ground also be watching you all playing. And ಬ್ರೇಕ್ಫಾಸ್ಟ್ಗೆ ಬಂದಿದ್ದೀವಿ. ಇಲ್ಲಿ ಜೈಪುರ್ ಮಾಲ್ ಅಂತ. ಸೊ ಇಲ್ಲಿಗೆ ಬ್ರೇಕ್ಫಾಸ್ಟ್ ಕರ್ಕೊಂಬಂದಿದ್ದಾರೆ. ಸೊ ಆಲ್ ಪ್ಲೇಸ್ ಇಟ್ಸ್ ಇಂಡಿಯನ್ ರೆಸ್ಟೋರೆಂಟ್. ಸೊ ಇಲ್ಲಿ ಬ್ರೇಕ್ಫಾಸ್ಟ್ ಅರೇಂಜ್ ಮಾಡಿದ್ದಾರೆ. ಬ್ರೇಕ್ಫಾಸ್ಟ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿ ಬರೋದು ಹೋಟೆಲ್.
ಸಾಂಬಾರ್ ಅಲ್ಟಿಮೇಟ್ ಏನು ಹೇಳು ಸಮೋಸಾ ಸಮೋಸ ಸಮೋಸಾ ಮೈಕ್ ಹಾಕಿಲ್ಲ ಪೂರಿ ಮೈಕ್ ಹಾಕಿಲ್ಲ. ಮಲೇಷ್ಯಲ್ಲಿ ಈ ಲೆವೆಲ್ ತಿಂಡಿ ತುಂಬ ಚೆನ್ನಾಗಿದೆ. ಮಲೇಷ್ಯಾದಲ್ಲಿ ನನಗೆ ಪೂರಿ ಕೊಟ್ಟಿದ್ದಾರೆ, ಧನ್ಯವಾದಗಳು. ಅವ್ರ ಕಡೆ ತಿರುಮಲ ಚೆನ್ನಾಗಿ ಬಿಸ್ಲಾತ ಸರ್ ನಿಮ್ದು ಆಯ್ತಾ ಬ್ರೇಕ್ಫಾಸ್ಟ್? ಮಾಡ್ತಾ ಇದ್ದೀವಿ ಅರ್ಧ ಮಲೇಷ್ಯಾ ಇಡ್ಲಿ ಮಲ್ಲಿಗೆ ಇಡ್ಲಿ. ನೋಡಿ ಆಪಾಯ್ತು ಅಲ್ವತ್ತಾರ Italy in Malaysia. ಪೂರಿ ಮಲೇಷ್ಯಾ. ಮುಗಿಸ್ಕೊಂಡು ಹೋಟೆಲ್ಗೆ ಹೊರಟ್ವಿ. ನಾವು ಬ್ರೇಕ್ಫಾಸ್ಟ್ ಮಾಡಿದ ಜಾಗ ಅಂತ ಹೋಟೆಲ್ಗೆ 1 hour ಆಗುತ್ತೆ. ನಮ್ದು ಏನೇನೋ ಪ್ಲ್ಯಾನ್ ಹಾಕ್ಕೊಂಡಿದ್ವಿ, ಎಲ್ಲ ಉಲ್ಟಾ ಪಲ್ಟಾ ಆಗೋಯ್ತು. ಯಾಕಂದರೆ ನಾವು ಬೆಳಗ್ಗೆ 6-6:30 ರೀಚ್ ಆಗ್ತೀವಿ, ಇಲ್ಲಿಂದ ಹೋಟೆಲ್ಗೆ ಹೋಗ್ತೀವಿ. 8 ಗಂಟೆ 8:30 ಜೆಂಟಿಂಗ್ ಹೈಲ್ಯಾಂಡ್ಗೆ ಹೋಗ್ಬೇಕು ಅಂತ ಭಾಳ ಆಸೆ ಇತ್ತು. ಆ್ಯಕ್ಚುಲಿ 2 days ಬೇಕು ನೋಡೋಕ್ಕೆ. ಅಟ್ಲೀಸ್ಟ್ 1 day ಆದರೂ ಕವರ್ ಮಾಡ್ಕೊಂಬರೋಣ ಅಂತ ಅಂದ್ಕೊಂಡ್ವಿ, ಬಟ್ ಅದು ಆಗಲಿಲ್ಲ. ಯಾಕಂದ್ರೆ ತುಂಬ ಸ್ಟ್ರೈನ್ ಆಗುತ್ತೆ. ಆಮೇಲೆ ನಾಳೆ ಮ್ಯಾಚ್ ಇದೆ, ಸೊ ಸ್ಟ್ರೈನ್ ಆಗಿಬಿಟ್ರೆ ಕಷ್ಟ. ಮ್ಯಾಚ್ಗೋಸ್ಕರ ಬಂದಿರೋದಿಲ್ಲಿ. ಸೊ ಬರ್ತಾನೂ ಅಷ್ಟೇ ಫ್ಲೈಟು ತುಂಬ ಸೀಟ್ಸ್ ತುಂಬ ಚಿಕ್ಕದಿತ್ತು, ನಿದ್ದೆ ಆಗಿಲ್ಲ, ಏನೋ ಸಮಾಧಾನ ಆಗಿಲ್ಲ. ನಮ್ಮ ಓಲ್ವೋ ಬಸ್ ಎಷ್ಟೋ ಬೆಟ್ರು. ಏರ್ ಏಷ್ಯಾ ವಾಸ್ ನಾಟ್ ದ್ಯಾಟ್ ಕಂಫರ್ಟಬಲ್ ಸೀಟ್ಸ್ ಆ್ಯಕ್ಚುಲಿ. ತುಂಬ ಯಾರಿಗೂ ನಿದ್ದೆನೂ ಆಗಿಲ್ಲ. ಸೊ ಎಲ್ಲರೂ ರೂಮ್ಗೆ ಹೋಗಿ ನಿದ್ದೆ ಮಾಡಬೇಕು ಅಂತ. ಯಾಕಂದ್ರೆ ನಾಳೆ ಮ್ಯಾಚ್ಗೆ ಕೆಲವು ಶಾಪಿಂಗ್ ಅವ್ರು ಹೋಗ್ತಾರೆ, ಬಟ್ ಸ್ಟಿಲ್ ವಿ ವಾಂಟ್ ಟು ಟೇಕ್ ರೆಸ್ಟ್. ಸೊ ಇದು ನಮಗೆ ಆಗಿದ್ದು ಪ್ರಾಬ್ಲಮ್. ಇಲ್ಲಾಂದರೆ ಜೆಂಟಿಂಗ್ ಐಲ್ಯಾಂಡ್ ಹೋಗಿ ಬಂದು ನಾಳೆ ಮ್ಯಾಚ್ ಆಡ್ಕೊಂಡು ಹೋಗ್ಬೋದಿತ್ತು, ಬಟ್ ಅದು ಸರಿ ಹೋಗಲಿಲ್ಲ. ಸೊ ಇಂಡಿಯಾಗೂ ಮತ್ತು ಮಲೇಷ್ಯಾಗೂ ಒಂದು 2.5 ಗಂಟೆ ಡಿಫ್ರೆನ್ಸ್ ಇದೆ. ಅಂದರೆ ಈಗ ಇಲ್ಲಿ 10 ಕಾಲ್ ಆಗಿದೆ, ಬಟ್ ನಮ್ಮ ಇಂಡಿಯನ್ ಪ್ರಕಾರ 8 ಗಂಟೆ 7:45 7:45 ಆಗಿದೆ. ಸೊ ಅರೌಂಡ್ 2 ಕಾಲು 2.5 ಗಂಟೆ ವ್ಯತ್ಯಾಸ ಇದೆ. ಸೊ ಅದೊಂದು ಪ್ರಾಬ್ಲಮ್ ಅಂದರೆ ಸ್ವಲ್ಪ ಒಂದು 2.5 hours ನಮಗೆ ಬೇಗ ಇದ್ದಂಗೆ ಆಯಿತು. ಸೊ ದಿಸ್ ಇಸ್ ವಾಟ್ ಹ್ಯಾಪನ್. ಸೊ ಈಗ ಇಲ್ಲಿಂದ ನಾವು ಹೋಟೆಲ್ಗೆ ಹೋಗ್ತೀನಿ, ಅಲ್ಲಿಗೆ ಹೋಗಿ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಬಿಲ್ಡಿಂಗ್ಸು ಕನ್ಸ್ಟ್ರಕ್ಷನ್ಲಿದೆ ನೋಡ್ಬೋದು, ಎಲ್ಲ ಗ್ಲಾಸ್ ಬಿಲ್ಡಿಂಗ್ಸು. ಆಮೇಲೆ
ಇಂಡಿಯಾ ಹತ್ರ ಇಲ್ಲೂ ಏನು ಕಮ್ಮಿ ಇಲ್ಲ ಟ್ರಾಫಿಕ್, ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ. ನೀವು ನೋಡ್ತಾ ಇದ್ದೀರಿ, ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ ನೋಡಿ. ಪೊಲೀಸರು ಇಲ್ಲಿ ಕ್ರೈಮಿನ ಸ್ವಲ್ಪ ಮಾಡಿದ್ರೆ ತುಂಬ ಫೈನ್ ಜಾಸ್ತಿ ಇದೆ. ಸೊ ಲೇನ್ ಡಿಸಿಪ್ಲಿನ್ ಆಗಲಿ, ಟ್ರಾಫಿಕ್ ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ನೀಟಾಗಿ ಫಾಲೋ ಮಾಡ್ತಾರೆ ಇಲ್ಲಿ. ನನಗೆ ಇಲ್ಲಿ ಬಂದು ಸ್ವಲ್ಪ ಗಂಟಲು ಏನೋ ವಾಟರ್ ಇನ್ಫೆಕ್ಷನ್ ಆಗಿದೆ, ಸ್ವಲ್ಪ ವಾಯ್ಸ್ ಕ್ರ್ಯಾಕ್ ಇದೆ, ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡಿ ಟನಲ್ ಇದು ಲೇನ್ ಡಿಸಿಪ್ಲಿನ್ ನೋಡಿ. ಒಬ್ಬರು ಒಂದು ಲೈನು ಚೇಂಜ್ ಮಾಡ್ಕೊಂಡ್ರೆ ಹಾಗೇ ಹೋಗ್ತಾರೆ. ಲೈಟಿಂಗ್ಸ್ ನೋಡಿ. ಸೊ ಅಂಡರ್ ಪಾಸಲ್ಲಿ ಎಷ್ಟು ನೀಟಾಗಿ ಲೈಟಿಂಗ್ಸ್ ಇದೆ ಅಂತ. ನಮ್ಮಲ್ಲಿ ಹಾರ್ನೇ ಹೊಡಿಯೋಲ್ಲ, ಅದೊಂದು ಸ್ಪೆಷಾಲಿಟಿ. ಭಾಳ ಮೇಜರ್ ಎಲ್ಲೋ ಅಂದರೆ ಸುಮ್ಮನೆ ಕಿಕ್ ಅಂತಾರೆ ಅಷ್ಟೇ. ಅಂದರೆ ಹಾರ್ನ್ ನೋಡಿದ್ರೆ ಬೈದಂಗೆ ಅಂತ ಅರ್ಥ. ಎಷ್ಟು ನೀಟಾಗಿ ಹೋಗ್ತದೆ ಗಾಡಿಗಳು ನೋಡಿ. ಏನಂದರೆ ಎಲ್ಲ ಕಡೆ ಕ್ಯಾಮ್ರಾಸ್ ಇರ್ತವೆ. ಸೊ ಹೀಗಾಗಿ ಟ್ರಾಫಿಕ್ ಫೈನ್ಸು ತುಂಬ ಹೆವಿ. ಸೊ ಹೀಗಾಗೆಲ್ಲ ಹೆದರ್ತಾರೆ. ಯಾವುದು ಲೈನ್ ಕ್ರಾಸ್ ಆಗಲಿ ಏನು ಮಾಡೋಕ್ಕಾಗಲ್ಲ, ಸೈಲೆಂಟಾಗಿ ಹೋಗ್ತಾ ಇರ್ತಾರೆ. ಎಷ್ಟು ಹೈಟ್ ಬಿಲ್ಡಿಂಗ್ಸ್, ಬ್ಯೂಟಿಫುಲ್ ಬಿಲ್ಡಿಂಗ್ಸ್. ಕನ್ಸ್ಟ್ರಕ್ಷನ್ಸ್ ಗೋಯಿಂಗ್ ಆನ್. ಟ್ವಿನ್ ಟವರ್ ಓಕೆ, ಅಚ್ಚಾ ಟ್ವಿನ್ ಟವರ್ ಕಾಣಿಸತ್ತಂತೆ ಇಲ್ಲಿಂದ ಹೋಗ್ತಾ. ಯಾ ದಟ್ ಈಸ್ ವಾಟ್ ಗಿಡಗಳು ಅಡ್ಡ ಬಂತು. ದಿಸ್ ಈಸ್ ಟ್ವಿನ್ ಟವರ್ಸ್. ಅದನ್ನು ಇವತ್ತು ಸಾಯಂಕಾಲ ಹಂಗೆ ಹೋಗಿ ತೋರಿಸ್ತೀನಿ ನಿಮಗೆ. ಹೋಟೆಲ್ ಹತ್ರ ಬಂತು ಅನಿಸುತ್ತೆ. ಸೊ ನಮ್ಮ ಹೋಟೆಲಿಂದ ಟ್ವಿನ್ ಟವರ್ಸ್ ವಾಕೇಬಲ್ ಡಿಸ್ಟೆನ್ಸ್ ಇದೆಯಂತೆ. ಸೊ ಯು ಕ್ಯಾನ್ ಸಿ ಟ್ವಿನ್ ಟವರ್ ನೋಡ್ಬೋದು. My goodness. ಸೊ ನಾವು ಸ್ಟೇ ಆಗ್ತಿರೋ ಹೋಟೆಲು ಐಬೀಸ್ ಹೋಟೆಲ್ ಅಂತ, ತುಂಬ ದೊಡ್ಡ ಹೋಟೆಲ್ ಇದು. 13 ಫ್ಲೋರ್ಸ್ ಇದೆ. ಸೊ ಇಲ್ಲಿ ನಾವು ಅಲ್ಲಿ ಲಕ್ಷ್ಮಿ ಈಗ ರೂಮ್ ತೊಗೊಂಡು ಫ್ರೆಶಪ್ ಆಗಿ ಊಟ ಮಾಡಿಕೊಂಡು ಆಮೇಲೆ ಹಾಫ್ ಡೇ ಅಷ್ಟೇ ನಮ್ಮ ಹತ್ರ ಟೈಮ್ ಇರೋದು. ಸೊ ಎಲ್ಲಿ ಹೋಗ್ತೀವಿ ಏನು ಅನ್ನೋದನ್ನು ನಿಮಗೆ ಆಮೇಲೆ ಅಪ್ಡೇಟ್ ಮಾಡ್ತೀನಿ. ಇದು ಮೇಯ್ನ್ ಏರಿಯಾ, ಅಂದರೆ ಹಾರ್ಟ್ ಆಫ್ ದ ಸಿಟಿ ಇದು. ನೋಡಿ ಎಂಥ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಇದೆ ನೋಡಿ. ಅಷ್ಟೊಂದು ಕನ್ಸ್ಟ್ರಕ್ಷನ್ ನಡೀತಾ ಇದ್ರೂ ಎಲ್ಲೂ ಧೂಳಿಲ್ಲ, ಏನಿಲ್ಲ. ಇಷ್ಟು ಗಾಡಿಗಳು ಕೆಳಗಡೆ ಓಡ್ತಾ ಇದ್ದಾವೆ. ಬಟ್ ಎಷ್ಟು ಸೇಫ್ಟಿ ಮೆಜರ್ಸ್ ತೊಗೊಂಡಿದ್ದಾರೆ ಅಂದರೆ ಸೂಪರ್ ನೋಡಿ. ನಮ್ಮ ಹತ್ರ ಅಂತೂ ಸ್ವಲ್ಪ ಅಕ್ಕಪಕ್ಕ ಮನೆ ಕಟ್ತಾ ಇದೆ, ಸ್ವಲ್ಪ ಧೂಳಿರುತ್ತೆ. ಬಟ್ ಇಲ್ಲಿ ನೋಡಿ ಒಂದು ಸ್ವಲ್ಪ ಧೂಳಿಲ್ಲ. ಸೊ ಈಗ ಚೆಕ್ ಇನ್ ಆಗಿ ಫ್ರೆಶಪ್ ಆಗಿ ಊಟ ಮಾಡಿ ಅಲ್ಲಿ ಗೆಟ್ ಬ್ಯಾಕ್ ಟು ಯು.